ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪವಿತ್ರವಾದ ವೈಶಾಖ ಮಾಸದ ಅಕ್ಷಯ ತೃತೀಯ ದಿನ. ಈ ದಿವಸದಲ್ಲಿ ಅನೇಕ ಪುಣ್ಯಕರ್ಮಗಳಲ್ಲಿ ಸಂಪಾದನೆ ಮಾಡುವ ಅನೇಕ ಬಗೆಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಒಂದು ಸಾಧನ ಅಂತಂದರೆ ಗಂಧಲೇಪನ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಂಚಾಮೃತ ಅಭಿಷೇಕ ಮತ್ತು ಗಂಧೋದಕ ಅಂತ ಹೇಳ್ತಾ ಇದ್ದಾರೆ. ಪಂಚಾಮೃತ ಅಭಿಷೇಕ ಭಗವಂತನಿಗೆ ಯಾಕೆ ಮಾಡಬೇಕು? ಉಳಿದ ಅನೇಕ ಪದಾರ್ಥಗಳಲ್ಲಿಯೂ ಸಹಿತ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಶುದ್ಧವಾಗಿರತಕ್ಕಂತಹ ಸಕ್ಕರೆ, ಹಣ್ಣು ಇತ್ಯಾದಿಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದು ಬಿಟ್ಟು ಬೇರೆಯೂ ಕೂಡ ಸಾಧನಗಳು ಇರ್ತಾವಲ್ಲ, ಇದೇ ಯಾಕ ಅಂತಂದರೆ ಅದಕ್ಕಾಗಿ ಶಾಸ್ತ್ರ ಬಹಳ ಸುಂದರವಾಗಿ ತಿಳಿಸಿಕೊಡ್ತದೆ. ಯಾಕೆ ಈ 5 ಪದಾರ್ಥಗಳಿಂದ ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು, ಅಭಿಷೇಕ ಮಾಡಬೇಕು ಎಂದು ಮೊದಲನೇದ್ದು ಹೇಳ್ತಾ ಇದ್ದಾರೆ. ದಶಾಪರಾಧಂ ತೋಯೇನ. ತೋಯ ಅಂತಂದರೆ ನೀರು ಅಂತ ಅರ್ಥ. ಭಗವಂತನಿಗೆ ನಾವು ಪ್ರತಿನಿತ್ಯವೂ ಕೂಡ ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡಿದರೆ ಪರಮಾತ್ಮ ತಕ್ಷಣ 10 ಅಪರಾಧಗಳನ್ನು ಕ್ಷಮ ಮಾಡ್ತಾನೆ. ದಶಾಪರಾಧಂ ತೋಯೇನ. ಕ್ಷೀರೇಣ ಕ್ಷಮತೆ ಶತಂ. ಇನ್ನು ಹಾಲಿನಿಂದ ಅಭಿಷೇಕ ಮಾಡಿದರೆ 100 ಅಪರಾಧಗಳನ್ನು ಪರಮಾತ್ಮ ಶಮನವೆನ್ನುವುದು ಮಾಡ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಒಂದು ಮೇಲಿಂದು ಸಹಸ್ರಂ ಕ್ಷಮತೆ ದಧ್ನ. ದಧಿ ಅಂತಂದರೆ ಮೊಸರು ಅಂತ ಅರ್ಥ. ಮೊಸರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿದರೆ ನಮಗೇನು ಪ್ರಯೋಜನ ಅಂತಂದರೆ 1000 ಅಪರಾಧ ರೀ. 1000 ಅಪರಾಧ ತತ್ಕ್ಷಣ ಭಗವಂತ ಶಮನ ಮಾಡ್ತಾ ಇದ್ದಾನೆ. ಇನ್ನು ಘೃತೇನ ಕ್ಷಮತೆ ಅಯುತಂ. ಒಂದು ಅಯುತ ಅಂತಂದರೆ 10,000 ಅಂತ ಅರ್ಥ. ಘೃತೇನ, ಘೃತ ಅಂತಂದರೆ ತುಪ್ಪ ಅಂತ ಅರ್ಥ. ತುಪ್ಪನಿಂದ ಭಗವಂತನಿಗೆ ಅಭಿಷೇಕವೆನ್ನುವುದು ಮಾಡಿದರೆ 10,000 ಅಪರಾಧಗಳು. ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಸಹಿತ ಆಗಂಗಿಲ್ಲ, ಅಷ್ಟು ಅಪರಾಧಗಳದು. ಆದರೆ ಭಗವಂತನಿಗೆ ಆ ಘೃತದಿಂದ ನಾವು ಅಭಿಷೇಕ ಮಾಡಿದರೆ ಅಂದರೆ ಒಂದೊಂದಕ್ಕೆ ಒಂದೊಂದು ಪ್ರಾಶಸ್ತ್ಯವೆನ್ನುವುದೇ ಹೇಳಿದ್ದಾರೆ. ಘೃತೇನ ಕ್ಷಮತೆ ಅಯುತಂ. ಮಧುನಾ ಕ್ಷಮತೆ ಲಕ್ಷಂ. ಹನುಮಂತ ದೇವರಿಗೆ, ಪ್ರಾಣದೇವರಿಗೆ, ದೇವರಿಗೆ ಮಧುವಿನಿಂದ ಅಭಿಷೇಕ ಮಾಡ್ರಿ ಆಚಾರ್ಯ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ 1,00,000 ಅಪರಾಧವೆನ್ನೋದು ಏನು ಮಾಡಿರ್ತೀವೋ ಆ ಅಪರಾಧವೆನ್ನೋದು ಎಲ್ಲವೂ ಕೂಡ ತತ್ಕ್ಷಣ ಭಗವಂತ ಕ್ಷಮಿಸಿಬಿಡ್ತಾನೆ. ಇನ್ನು ಇಕ್ಷುನಾ ದಶಲಕ್ಷಕಂ. ಇಕ್ಷು ಅಂತಂದರೆ ಕಬ್ಬು ಅಂತ ಅರ್ಥ. ಕಬ್ಬಿನ ರಸದಿಂದ ಭಗವಂತನಿಗೆ ಒಂದು ವೇಳೆ ಅಭಿಷೇಕ ಮಾಡಿದರೆ ದಶಲಕ್ಷಕಂ 10 ಲಕ್ಷ ಏನು ಅಪರಾಧ ಅವ. ಕಾಳಜಿ ಮಾಡಬೇಡ್ರಿ, ನಾವು ಅಷ್ಟು ಮಾಡಿಲ್ಲ ಅಂತ ಅನ್ಕೋಬೇಡ್ರಿ. ಒಂದೊಂದು ಹೆಜ್ಜೆಗೆ 7 ಜನ್ಮದ ಪಾಪ ಒಂದು ಮನುಷ್ಯ ಮಾಡ್ತಾ ಇದ್ದಾನೆ. ಪ್ರತಿ ಕ್ಷಣವೂ ಈ ರೀತಿಯಾಗಿ ಅಭಿಷೇಕ ಮಾಡ್ತಾ ಹೋದರೂ ನಮ್ಮ ಮೂಟೆ ಕರಗೋದಿಲ್ಲ. ಆದರೆ ಭಗವಂತ ಎಷ್ಟು ಸೂಕ್ಷ್ಮ. ಪಂಚಭೌತಿಕ ದೇಹ ಅನಾಯಾಸವಾಗಿ ತಿಳಿದು ತಿಳಿಯದೇನೆ ಅಪರಾಧವೆನ್ನೋದು ಆಗ್ತಿರ್ತದೆ. ಆದರೆ ಭಗವಂತನಿಗೆ ನಾವು ಕಬ್ಬಿನ ರಸದಿಂದ ಅಭಿಷೇಕ ಮಾಡಿದರೆ 10 ಲಕ್ಷ ಅಪರಾಧವೆನ್ನೋದು ತತ್ಕ್ಷಣ ಸರಿಸಿಬಿಡ್ತಾನೆ, ವರಿಸಿಬಿಡ್ತಾನೆ ಭಗವಂತ. ಇನ್ನು ನಾರಿಕೇಲಾಂಬುನ ಕೋಟಿ. ನಾರಿಕೇಲ ಅಂತಂದರೆ ತೆಂಗು.
ತೆಂಗಿನ ನೀರಿನಿಂದ ಅಭಿಷೇಕ ಮಾಡಿದರೆ 1,000,000 ಪಾಪ ಭಗವಂತ ಕಳೀತಾ ಇದ್ದಾರೆ. ಅದಕ್ಕಾಗಿ ಹಾಗಾದರೆ ಚಾತುರ್ಮಾಸ್ಯದಲ್ಲಿ ಹಾಲು ಬರೋದಿಲ್ಲ ಮತ್ತು ಅಭಿಷೇಕ ಹೆಂಗೆ ಮಾಡಿದ್ರಿಂದ ಶ್ರೀಮಠದಲ್ಲಿ ಎಲ್ಲ ಮಠಗಳಲ್ಲಿಯೂ ಕೂಡ ಆ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ? ನಾರಿಕೇಲಾಂಬುನ. ಇನ್ನು ಬಹಳ ಮಹತ್ವ. ಅನಂತಂ ಗಂಧವಾರಿಣ. ಗಂಧೋದಕದಿಂದ ಯಾಕೆ ನಾವು ಭಗವಂತನಿಗೆ ಮಾಡಬೇಕು? ಸ್ವಾದೋದಕದಿಂದ ಭಗವಂತನಿಗೆ ಯಾಕೆ ಅಭಿಷೇಕ ಮಾಡಬೇಕು ಅಂತಂದ್ರೆ, ಅನಂತಂ, ಎಣಿಸಲಿಕ್ಕೆ ಆಗದೇ ಇರತಕ್ಕಂತಹ ಅನಂತ ಅಪರಾಧಗಳು, ಒಂದಿಲ್ಲ ಎರಡಿಲ್ಲ ಕೋಟಿ ಅನಂತ ಅಪರಾಧಗಳು ಭಗವಂತ ಏನು ಮಾಡ್ತಾ ಇದ್ದಾನೆ? ತಕ್ಷಣ ಅಲ್ಲಿ ಪರಿಹಾರ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಪೂಜೆ ಎನ್ನುವುದು ಮಾಡಬೇಕಾದ್ರೆ ಶುದ್ಧ ನೀರಿನಿಂದ, ಪಂಚಾಮೃತ ಅಭಿಷೇಕದಿಂದ, ಕೊನೆಗೆ ಸ್ವಾದೋದಕದಿಂದ, ಗಂಧೋದಕದಿಂದ ಭಗವಂತನಿಗೆ ಏನು ಮಾಡ್ತೇವೆ ನಾವು? ಅಭಿಷೇಕವೆನ್ನುವುದು ಮಾಡ್ತೇವೆ. ಅನೇಕ ಬುದ್ಧಿಜೀವಿಗಳು ಇರ್ತಾರೆ. ಇಷ್ಟು ಭಗವಂತನಿಗೆ ಅಲ್ಲಿ ನೀವು ನೀರು ಸುರಿಯೋದಾಗಲಿ, ಪಂಚಾಮೃತ ಹಾಲು ಸುರಿಯೋದಾಗಲಿ, ಕ್ಷೀರ ಸುರಿಯೋದಾಗಲಿ, ತುಪ್ಪವೆನ್ನುವುದು ಸುರಿಯೋದಾಗಲಿ ಯಾಕೆ ಮಾಡ್ತೀರಿ ಅಂತಂದ್ರೆ, ಇಷ್ಟೆಲ್ಲ ಪುಣ್ಯ ಅದರಿ. ಅದಕ್ಕೆ ಇಷ್ಟೆಲ್ಲ ಪುಣ್ಯಗಳನ್ನು ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ದಶಾಪರಾಧಂ ತೋಯೇನ ಕ್ಷೀರೇಣ ಕ್ಷಮತೆ ಶತಂ, ಸಹಸ್ರಂ ಕ್ಷಮತೆ ದಧ್ನ, ಘೃತೇನ ಕ್ಷಮತೆ ಅಯುತಂ, ಮಧುನಾ ಕ್ಷಮತೆ ಲಕ್ಷಂ, ಇಕ್ಷುನಾ ದಶಲಕ್ಷಕಂ, ನಾರುಕೇಲಾಂಬುನಾ ಕೋಟಿಂ, ಅನಂತಂ ಗಂಧವಾರಿಣ. ಈ ರೀತಿಯಾಗಿ ಅಭಿಷೇಕ ಮಾಡಿದರೆ ಈ ರೀತಿಯಾದ ಒಂದು ಅನುಸಂಧಾನವೆನ್ನುವುದು ಬೇಕು. ಸ್ವಾಮಿ, ನನ್ನ ಅಪರಾಧವೆನ್ನುವುದು ಅನಂತ ಅನಂತ ಅವ ಸ್ವಾಮಿ, ಅದಕ್ಕೆ ಒಂದು ಸಾಧನವೆನ್ನುವುದು ಮಾಡಿ ಕೊಟ್ಟು ಏನು ಅಂತ ಇನ್ನೇನೂ ಇಲ್ಲ, ನನ್ನ ತಲೆ ಮೇಲೆ ನೀರು ಸುರಿರಿಪ್ಪ ಅಂತ ಹೇಳ್ತಾನೆ ಭಗವಂತ. ಒಂದು ಸ್ವಲ್ಪ ಒಂದು ಹನಿ ಅಭಿಷೇಕವೆನ್ನುವುದು ಮಾಡಿದರೆ ಇನ್ನಷ್ಟು ಪುಣ್ಯ. ಹೇಳ್ತಾರೆ 10 ಲಕ್ಷ ಅಶ್ವಮೇಧ ಯಾಗ ಮಾಡಿದರೆ ಏನು ಪುಣ್ಯ ಅದ, ಭಗವಂತನ ತಲೆಯ ಮೇಲೆ ಹಾವಿನಿಯ ಒಂದು ಬಿಂದು ಬಿದ್ದರೆ ಸಾಕು. ನೀವೇನು ಲೀಟರ್ಗಟ್ಟಲೆ ಸುರಿಯೋದ ಅವಶ್ಯಕತೆ ಇಲ್ಲ. ಒಂದು ಹನಿ ಶಂಖದಿಂದ ಬಿದ್ದರೆ ಸಾಕು. ಇಷ್ಟು ಅಶ್ವಮೇಧ ಯಾಗ ಅನ್ನೋದು ಕಲಿಯುಗ ಒಳಗೆ ಇಲ್ಲೇ ಇಲ್ಲ. ನಾವು ಮಹಾಭಾರತ ಪಾಂಡವರು ಅಶ್ವಮೇಧ ಯಾಗ ಮಾಡಿದರು, ಅನಂತ ಎಷ್ಟೋ ರಾಶಿಗಟ್ಟಲೆ ದಕ್ಷಿಣೆ ಎನ್ನುವುದು ಕೊಟ್ಟವಿ ಅಂತ ನಾವಲ್ಲಿ ಕೇಳ್ತೇವೆ. ಆದರೆ ಆ ಪುಣ್ಯ ನಮಗೆ ಇಲ್ಲಿಯೂ ಸಹಿತ ಭಗವಂತ ಒದಗಿಸಿಕೊಟ್ಟಿದ್ದ. ಏನು? ಒಂದು ಹನಿ ಭಗವಂತನಿಗೆ ಕ್ಷೀರದಿಂದ ಅಭಿಷೇಕ ಮಾಡಿದರು. ಈ ರೀತಿಯಾಗಿ ಅದಕ್ಕಾಗಿ ಇವತ್ತಿನ ವಿಶೇಷವಾದ ದಿವಸ ಭಗವಂತನಿಗೆ ಗಂಧೋದಕದಿಂದ ಸ್ನಾನ ಮಾಡಿದರೆ ಆ ಕ್ಷಣದಲ್ಲಿ ಏನೇನು ಅನಿಸ್ಕೋತೀವೋ ಅದು ಎಲ್ಲವೂ ಕೂಡ ಭಗವಂತ ಏನು ಮಾಡ್ತಾ ಇದ್ದಾನೆ? ಇಷ್ಟಾರ್ಥ ಸಿದ್ಧಿ ಎನ್ನುವುದು ಮಾಡ್ತಾ ಇದ್ದಾನೆ. ಇದು ಒಂದು ವಿಚಾರವಾದರೆ, ಇನ್ನೊಂದು ಗಂಧಲೇಪನ ಅನ್ನೋದು ವಿಚಾರ. ಈ ಗಂಧಲೇಪನವೆನ್ನುವುದು ಯಾಕೆ ಮಾಡಬೇಕು? ಮೊದಲು ಯಾರು ಮಾಡಿದ್ದಾರೆ, ಅದು ಮಾಡೋಣದರಿಂದ ನಮಗೇನು ಪ್ರಯೋಜನ ಇದೆ ಅಂತಂದರೆ, ಹಿಂದೆ ಮೊದಲು ಮಾಡಿರತಕ್ಕಂತಹ ಗಂಧಲೇಪನ ಉತ್ಸವ ಯಾರು ಅಂತಂದರೆ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿ ಅನೇಕ ತಾಪಗಳಿಂದ ಯುಕ್ತವಾದ ಈ ವೈಶಾಖ ಮಾಸ, ಚೈತ್ರ ಮಾಸ, ವೈಶಾಖ ಮಾಸ ಬಹಳ ಬಿಸಿಲ, ಬಹಳ ತಾಪ ಅದು. ಆ ತಾಪ ಶಮನ ಮಾಡುವುದಕ್ಕಾಗಿ ಗಂಧ ಏನು? ತಂಪವನ್ನು ತಂದುಕೊಡುತ್ತದೆ. ಆ ತಂಪ ತಂದುಕೊಡುವನೇ ಯಾನು? ಭಗವಂತ. ಅದಕ್ಕಾಗಿ ತಾನೇನು ಮಾಡ್ತಾ ಇದ್ದಾನೆ? ಗಂಧವೆನ್ನುವುದು, ಶುದ್ಧವಾದ ಗಂಧವೆನ್ನುವುದು ತೆಗೆದು ಭಗವಂತನಿಗೆ ಹಚ್ಚುತ್ತಾ ಇದ್ದಾನೆ. ಎಲ್ಲಿ ಹಚ್ಚಿದಪ್ಪ ಅವನು ಅಂತಂದರೆ ಜಗನ್ನಾಥ ಕ್ಷೇತ್ರದಲ್ಲಿ ಹಚ್ಚಿದ. ಜಗನ್ನಾಥಪುರಿಯಲ್ಲಿ ಅಲ್ಲಿ ಮೊದಲು ಆ ಗಂಧಲೇಪ ಸೇವಾ ಎನ್ನುವುದು ಆಯಿತು. ಆಗ ಆ ದಕ್ಷ ಪ್ರಜಾಪತಿ ಗಂಧವೆನ್ನುವುದು ಹಚ್ಚಿದಾಗ ಏನು ಪ್ರಾರ್ಥನೆ ಮಾಡ್ತಾನೆ ಅಂತಂದರೆ, ನನಗೆ ಇದು ಕೊಡ್ರಿ ಅದು ಕೊಡ್ರಿ ಅಂತ ಏನೂ ಕೇಳಿ. ಮರ್ತ್ಯ ಜೀವರು ಅನೇಕ ವಿಧವಾಗಿರತಕ್ಕಂತಹ ಕಷ್ಟವೆನ್ನುವುದು ಪಡ್ತಾ ಇದ್ದಾರೆ. ಮರ್ತ್ಯರು ಅಂತಂದರೆ ಯಾರು? ಮಾನವರು, ನಾವು. ಮನುಷ್ಯ ಲೋಕದಲ್ಲಿ ಅನಂತ ಜೀವರಾಶಿಗಳಿದೆ.
ಪ್ರತಿಯೊಬ್ಬರ ಅನೇಕ ವಿಧವಾಗಿರತಕ್ಕಂತಹ ತಾಪತ್ರಯಗಳಲ್ಲಿ ಇದೆ. ಆಧ್ಯಾತ್ಮಿಕ, ಅಧಿದೈವಿಕ, ಅಧಿಭೌತಿಕ ರೂಪವಾಗಿರತಕ್ಕಂತಹ 3 ತಾಪತ್ರಯಗಳು ಪ್ರತಿಯೊಬ್ಬರಿಗೆ ಇರಲೇಬೇಕು, ಇದ್ದೇ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಅರಿಷಡ್ವರ್ಗಗಳು, ಅದೆಲ್ಲವೂ ಕೂಡ ನಮಗೆ ಕಟ್ಟಿ ಹಾಕಿದೆ. ಸ್ವಾಮಿ, ಈ ಉತ್ಸವವೆನ್ನುವುದು ಮಾಡ್ತಾ ಇದ್ದೀನಿ, ನನಗೇನು ಬೇಡಪ್ಪ ಅಂತ ಹೇಳ್ತಾ ಇದ್ದಾರೆ. ಆದರೆ ಮನುಷ್ಯರ ಉದ್ಧಾರವೆನ್ನುವುದು ಹಾಗೆ. ಅವರ ಮನೋವಾಂಛಿತವಾಗಿರ್ತಕ್ಕಂತಹ ಸಕಲ ಕರ್ಮಗಳು ಈಡೇರಬೇಕು. ನಿನ್ನ ಅನನ್ಯವಾಗಿರ್ತಕ್ಕಂತಹ ಭಕ್ತಿ ಅನ್ನೋದು ಅವರು ಮಾಡಬೇಕು. ಈ ಸ್ತೋತ್ರವೆನ್ನುವುದು ಮಾಡಿದಾಗ ಆ ಜಗನ್ನಾಥ ಪ್ರತ್ಯಕ್ಷನಾದಾಗ ತನ್ನ ಕಳಕಳಿಯ ಆರ್ದ್ರ ಭಾವದಿಂದ ಹಿರಿಯರು ದೊಡ್ಡವರು ಇದನ್ನೇ ಕೇಳ್ತಾ ಇದ್ದಾರೆ. ಸ್ವಂತಕ್ಕಾಗಿ ಏನು ಕೇಳೋದಿಲ್ಲ. ಪರೋಪಕಾರಾರ್ಥಮಿದಂ ಶರೀರ, ಪರರಿಗೆ ಅನುಕೂಲವಾಗಬೇಕು, ಉತ್ತಮವಾಗಿರತಕ್ಕಂತಹ ಸಾಧನವೆನ್ನುವುದು ಆಗಬೇಕು. ಸ್ವಾಮಿ ಜಗನ್ನಾಥ ಅಂತ ಕೇಳಿದಾಗ ಆ ಜಗನ್ನಾಥ ಸ್ವಾಮಿ ಹೇಳ್ತಾ ಇದ್ದಾನೆ, ಏನು ಬೇಕು ನಿನಗೆ ವರ ಅಂತಾನೆ? ಇನ್ನೇನು ಬೇಡ, ನನ್ನ ಇಚ್ಛಾ ಏನದ ಅಂತಂದ್ರೆ ಎಲ್ಲರ ಉದ್ಧಾರವಾಗಬೇಕು. ಹೌದಾ, ಸರಿ ಅಂತ ಹೇಳ್ತಾನೆ. ನೀ ಏನು ಮಾಡಿಪ್ಪ ಇಷ್ಟೋ ತನಕ ಅಂತಾನೆ. ಸ್ವಾಮಿ, ನೀ ಹೇಳಿರತಕ್ಕಂತಹ ಪ್ರೇರಣೆಯಿಂದ ಗಂಧಲೇಪನವೆನ್ನುವುದು ಮಾಡ್ತೀನಿ. ಈ ಗಂಧಲೇಪನವೆನ್ನುವುದು ಯಾರು ಈ ದಿವಸವೆನ್ನುವುದು ಮಾಡ್ತಾ ಇದ್ದಾರೆ ಮತ್ತು ಮಾಡೋದನ್ನು ನೋಡ್ತಾ ಇದ್ದಾರೆ, ಅವರ ಎಲ್ಲ ತಾಪತ್ರಯಗಳು ಕೂಡ ನಾನು ಪರಿಹಾರವೆನ್ನುವುದು ಮಾಡ್ತೇನೆ. ಆ ಗಂಧಲೇಪನ ಮಾಡುವಾಗ ಯಾರು ತಮ್ಮ ಮನಸ್ಸಿನಲ್ಲಿ ಬೇಕಾದ ಇಷ್ಟಾರ್ಥಗಳಿರಲಿ, ಆ ಕ್ಷಣದಲ್ಲಿ ನನ್ನ ಕಡೆ ಬಂತು ಅಂತಂದರೆ ನಾನು ಅವರಿಗೆ ಅವಶ್ಯವಾಗಿಯೂ ಕೂಡ ಪೂರ್ಣ ಮಾಡ್ತೇನೆ. ಇದೇ ನಿನಗೆ ವರ ಅಂತ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಆ ಗಂಧಲೇಪನ ಮಾಡುವಾಗ ನಾವು ಪ್ರತಿಯೊಬ್ಬರೂ ಕೂಡ ಕಣ್ತುಂಬ ನೋಡಬೇಕು ಭಗವಂತನಿಗೆ, ಕಣ್ತುಂಬ ನೋಡಬೇಕು. 15 ಯುಗಗಳಷ್ಟು ತನ್ನ ಹತ್ರ ಇಟ್ಟುಕೊಳ್ತಾನಂತೆ ಭಗವಂತ. ಮೋಕ್ಷದಲ್ಲಿ ಶ್ವೇತದ್ವೀಪ ಅನಂತಾಸನ ವೈಕುಂಠ ಭಗವಂತ ತನ್ನ ಸ್ಥಾನದಲ್ಲಿ 15 ಯುಗಗಳಷ್ಟು ಇವನು ಗಂಧಲೇಪನ ಮಾಡಿದ್ದಾನೆ, ಗಂಧಲೇಪನ ಮಾಡೋದನ್ನು ನೋಡಿದ್ದಾನೆ, ಇವನು ನನ್ನ ಹತ್ರ ಇರಬೇಕು ಅಂತ ಆಗ್ರಹ ಮಾಡಿ ಇಟ್ಕೋತಾನಂತೆ. ಎಷ್ಟು ಕರುಣ ನೋಡಿ. ಯಾರ ಮನೆಗೆ ಹೋದರೆ 2 ದಿವಸ, 4 ದಿವಸ, 6 ದಿವಸ ಇಷ್ಟೇ ನಾವು ನೋಡ್ತೀವಿ. ರಿಸರ್ವೇಷನ್ ಆಯಿತು ಏನಂತ ಸಣ್ಣಂಗೆ ಕೇಳಲಿಕ್ಕೆ ಶುರು ಮಾಡಿಬಿಡ್ತೀವಿ. ಆದರೆ ಭಗವಂತ ಹಾಗಿಲ್ಲ ರೀ. ಯಾಕೆ? ಭಗವಂತನಿಗೆ ಮಾಡಿರತಕ್ಕಂಥದ್ದು ಪ್ರತಿಯೊಂದು ಕರ್ಮಗಳು ಸಹಿತ ನದೇವ ತೋಷಣಂ ವ್ರತ, ಯಾವುದೋ ವ್ಯರ್ಥ ಆಗೋದಿಲ್ಲ. ಅವನ ಮುಂದೆ ಒಂದು ಕಾಗದ ಬೀಳಿರಿ, ಇದು ಸರಿ ಕಾಣಿಸಂಗಿಲ್ಲ ಅಂತ ಎತ್ತಿ ಹೋದರೆ ಅದಕ್ಕೂ ಒಂದು ಪುಣ್ಯ ಅದ. ಉಪಗಾಡಿ ತೊಳಿರಿ, ಅದಕ್ಕೂ ಒಂದು ಪುಣ್ಯ ಅದ. ಘಂಟಾನಾದವೆನ್ನುವುದು ಮಾಡಿದ್ರೆ ಅದಕ್ಕೂ ಒಂದು ಪುಣ್ಯ ಅದ. ಶಂಖನಾದ ಮಾಡಿರಿ, ಅದಕ್ಕೂ ಪುಣ್ಯ ಅದ. ಒಂದು ಹೂ ಸಮರ್ಪಣೆ ಮಾಡ್ರಿ ಭಗವಂತ, ಅನೇಕ ಹಣ್ಣುಗಳನ್ನು ಸಮರ್ಪಣೆ. ಆದರೆ ಅದರ ಹಿಂದೆ ಭಗವಂತ ಅಂತ ಬೇಕಾದಿರಲಿ 2 ಪದಗಳು ಬೇಕು. ಭಕ್ತಿ ಅನ್ನೋದು ಬೇಕು. ಭಕ್ತಿಯಿಂದ ಸಮರ್ಪಣೆ ಮಾಡಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನೀವು ಬೇಕಾದ್ದನ್ನು ಕೊಡ್ರಿ, ಆದರೆ ಅದರ ಹಿಂದೆ 2 ಬೇಕು. ಅದು ಇದ್ರೆ ನನಗೆ ತೃಪ್ತಿ ಅನ್ನೋದು ಬರ್ತಾರೆ. ಅವನಿಗೇನು, ಅವನು ಕೊಟ್ಟಿದ್ದೇ ಅವನಿಗೆ ಕೊಡಬೇಕು. ಆಪ್ತ ಕಾಮಸ್ಯ ಕಾಸ್ಪೃಹ. ಇಂತಹ ಭಗವಂತನಿಗೆ ಇವತ್ತಿನ ದಿವಸ ಅನೇಕ ಜನರು ಸಹಿತ ಸುಮಾರು ಗಂಟೆಗಟ್ಟಲೆ ಗಂಧವೆನ್ನುವುದು ತೆಗೆದು ಸೇವೆ ಮಾಡಿದ್ದಾರೆ. ಆ ಎಲ್ಲ ಸೇವೆಯೂ ಕೂಡ ಭಗವಂತ ಪೂರ್ಣವಾಗಿ ಮನ್ನಿಸಿ ಅವರ ಇಷ್ಟಾರ್ಥವೆನ್ನುವುದು ಪೂರ್ಣ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅಕ್ಷಯ ತೃತೀಯ ದಿನ ಇವತ್ತು ಮಾಡಿರತಕ್ಕಂತಹ ಪ್ರತಿಯೊಂದು ಕರ್ಮವೂ ಕೂಡ ಹೆಸರಿನ ತಕ್ಕಂತೆ ಆಗ್ತದೆ. ಕ್ಷಯ ಅಂತಂದರೆ ನಶಿಸಿ ಹೋಗೋದು ಅಂತ ಅರ್ಥ. ಅಕ್ಷಯ ಯಾವತ್ತೂ ನಶಿಸಿ ಹೋಗೋದು, ಉತ್ತರೋತ್ತರವಾಗಿರತಕ್ಕಂತಹ ಅಭಿವೃದ್ಧಿ ಅನ್ನೋದು ಆಗ್ತದೆ. ಇಂತಹ ತಾವೆಲ್ಲರೂ ಸಜ್ಜನರು ಸಹಿತ ಗುರುಗಳ ಸನ್ನಿಧಾನದಲ್ಲಿ ಬಂದು ತಮ್ಮ ಯಥಾ ಯೋಗ್ಯತಾನುಸಾರವಾಗಿ ಸೇವೆ ಎನ್ನುವುದು ಮಾಡಿದ್ವಿ. ಆ ಸೇವೆಗೆ ಭಗವಂತ ಅಕ್ಷಯವಾಗಿರತಕ್ಕಂತಹ ಫಲ ಕೊಡಲಿ ಎಂದು ಗುರುಗಳ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನಂತ ಭಾವಿ ಪುಣ್ಯಂ ಅವಾಪ್ನೋತು ಗುರೋರ್ಮಃ. ಇನ್ನು ಮೇಲೆ